ನಿನ್ನಂತ ಮಾವ ಇಲ್ಲ ನೀನಿದ್ದರೇನೇ ಎಲ್ಲ ಅಂತ ನನ್ನ ಮಗಳು ಅವ್ರ ಮಾವನ ಪುಸ್ಲಾಯಿಸ್ಕೊಂಡು ಚೆನ್ನಾಗಿ ಬೇಕಾಗಿದ್ದ ಕಡೆ ಎಲ್ಲ ತಿರ್ಕೊಂಡು ಟ್ರೀಟ್ ತೊಗೊಳ್ತಾ ಇದ್ಲು. ಇದನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ದು ಮಾತ್ರ ನನ್ನ ಮಗ. ಅಜ್ಜಿ ಮನೆಗೆ ಹೋಗೋಣ ಬಾರೋ ಅಂತ ಕರೆದ್ರೆ ಇಲ್ಲ ನಾನು ಅತ್ತೆ ಮನೆಗೆ ಹೋಗ್ತೀನಿ ಅಂತ ಹೋದ. ನಾನು ಹಾಕೋ ಸ್ಟೇಟಸ್ ನೋಡಿ ಅವಾಗ ಚೆನ್ನಾಗಿ ಜಲಸ್ ಫೀಲ್ ಆಗ್ತಾ ಇದ್ದ. ಇನ್ನು ಬೇಕಾಗಿದ್ದ ಕಡೆ ಎಲ್ಲ ತಿರುಗಾಡ್ಕೊಂಡು ಎಂಜಾಯ್ ಮಾಡ್ತಿದ್ದವ್ರು ಇವರಿಬ್ರು. ಇವರಿಂದೆ ಬಾಲದ ಥರ ಓಡಾಡಿ ಸುಸ್ತಾಗಿದ್ದು ಮಾತ್ರ ನಾನು ನಮ್ಮಮ್ಮ. ದೇವ್ರ ಹತ್ರ ವರ ಬೇಡಿ ಪಡೆದುಕೊಂಡು ಭಾಗ್ಯ ಅಂತ ಹೇಳಿ ಮನೆ ಹೊರಗಡೆ ಮಾವ, ಮನೆ ಒಳಗಡೆ ಅಜ್ಜಿ ಚೆನ್ನಾಗಿ ಟ್ರೀಟ್ ಕೊಡ್ತಾಯಿದ್ರು. ಅಪ್ಪ ಅಮ್ಮ ಏನೇ ಪ್ರೀತಿ ತೋರಿಸಿದ್ರು ಅಜ್ಜಿ ತಾತ ಸೋದ್ರ ಮಾವ ತೋರಿಸೋ ಪ್ರೀತಿನೇ ಬೇರೆ. ಕೆಲವೊಂದು ಪ್ರೀತಿಗಳಿಗೆ ಬೆಲೆ ಕಟ್ಟೋಕೆ ಆಗೋದಿಲ್ಲ. ಅಮ್ಮನ ಮನೆಯಲ್ಲಂತೂ ದಿನ ಕಳೆದಿದ್ದೇ ಗೊತ್ತಾಗಲಿಲ್ಲ. ಅಮ್ಮನ ಮನೆಯಿಂದ ಬಂದು ಆಲ್ರೆಡಿ 1 ವೀಕ್ ಆಯಿತು. ಈಗ ವಿಡಿಯೋಸ್ನ ನಾನು ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಊರಿಗೆ ಬಂದಮೇಲೂ ಕೂಡ ಅಮ್ಮನ ಮನೆ ಗುಂಗಲ್ಲೇ ಇದ್ದೆ. ವಿಡಿಯೋಸ್ ನೋಡಿದಾಗೆಲ್ಲನೂ ಕೂಡ ಏನೋ ಒಂಥರ ಕಣ್ ತುಂಬಿಕೊಳ್ತಾ ಇತ್ತು. ಎಲ್ಲ ಹೆಣ್ಮಕ್ಳಿಗೂ ಇದೇ ರೀತಿ ಅಲ್ವಾ? ಯಾವಾಗಲೂ ಕೆಲಸ, ಟೆನ್ಷನ್ನು, ಜವಾಬ್ದಾರಿ ಅಂತ ಓಡಾಡೋ ಹೆಣ್ಮಕ್ಳಿಗೆ ರೆಸ್ಟ್ ಅಂತ ಸಿಗೋದು ಅವ್ರ ತವ್ರ ಮನೆಗೆ ಬಂದಾಗ ಮಾತ್ರನೇ. ಒಂಥರ ಫ್ರೀ ಬರ್ಡ್ ಆಗೋಗ್ಬಿಡ್ತೀವಿ. ಇನ್ನು ನಾಳೆ ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಾಗೆಲ್ಲ ಒಂದು ದಿವಸ ಮುಂಚೆನೇ ನಮ್ಮ ಮೂಡ್ ಆಫ್ ಆಗೋಗ್ಬಿಟ್ಟಿರುತ್ತೆ. ಅಯ್ಯೋ ಹೋಗ್ಬೇಕಲ್ಲ ಅಂತ.